ಗುಡ್ ಮಾರ್ನಿಂಗ್ ಎವ್ರಿವನ್, ಬೆಳಗಿನ ಶುಭೋದಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಹೊರಡ್ತಿರೋದು ನಾವು ಮುನ್ನಾರ್ ಕಡೆಗೆ. ಆ್ಯಂಡ್ ದಿಸ್ ಈಸ್ ಅವರ್ ಮಾನ್ಸೂನ್ ರೈಡ್ 2 ಆಫ್ 2026. ಇದು ಬಂದ್ಬಿಟ್ಟು ನಮ್ಮದು ಸ್ವಲ್ಪ ಲಾಂಗ್ ಮಾನ್ಸೂನ್ ರೈಡ್ ಆಗಿರುತ್ತೆ. ಏನೋ ಗೊತ್ತಿಲ್ಲ, ಮಾನ್ಸೂನು ಈ ಸಲ ಇಲ್ಲ ಗುರು, ಎಲ್ಲ ಕಡೆ ಬರಗಾಲ ಬಂದ್ಬಿಟ್ಟಿದೆ, ಮಳೆನೇ ಇಲ್ಲ. ಮುನ್ನಾರಲ್ಲೂ ಲಾಸ್ಟ್ ವೀಕ್ ಫುಲ್ ವೆದರ್ ನೋಡಿದೆ, ಸ್ವಲ್ಪ ಮಳೆ ಕಡಿಮೆನೇ ಇದೆ. ಸೊ ಪರವಾಗಿಲ್ಲ, ಪ್ಲ್ಯಾನ್ ಮಾಡಿರೋದು ಮಾಡಾಯಿತು. ಸೊ ಎಕ್ಸಿಕ್ಯೂಟ್ ಮಾಡೋಣ. ಆ್ಯಂಡ್ ನಾವು ಅರೌಂಡ್ 5 AM ಮನೆ ಬಿಟ್ವಿ. ಈಗ 6:30 ಆಗ್ತಿದೆ ಟೈಮು. ಧರ್ಮಪುರಿ ಹತ್ರ ಇದ್ದೀವಿ. ಅರೌಂಡ್ 80 to 90 ಕಿಲೋಮೀಟರ್ಸ್ ಕವರ್ ಆಗಾಯಿತು. ಏನು ಪ್ಲ್ಯಾನು ಅಂದರೆ, ಇವತ್ತು ಫಸ್ಟ್ ಡೇ 1 ಮುನ್ನಾರ್ಗೆ ರೀಚ್ ಆಗೋ ಪ್ಲ್ಯಾನು. ಅರೌಂಡ್ ಬಿಫೋರ್ 7 to 8 PM. ಆನ್ ದಿ ವೇಲಿ ಒಂದು 3 to 4 ಪ್ಲೇಸಸ್ ಪ್ಲ್ಯಾನ್ ಮಾಡಿದ್ದೀನಿ. ಆನ್ ದಿ ವೇಲೆ ಇರೋದು. ಸೊ ಅದು ನೋಡ್ಕೊಂಡು ಹಂಗೆ ಸ್ಟೇಗೆ ರೀಚ್ ಆಗಿ ಆರಾಮಾಗಿ ಇವತ್ತು ರೆಸ್ಟ್ ಮಾಡಿ, ನಾಳೆ ನಾಡಿದ್ದು ಎಲ್ಲ ಬೇರೆ ಬೇರೆ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಏನಂದರೆ, ಮೇಯ್ನಾಗಿ ಮುನ್ನಾರಲ್ಲೇ ಸುತ್ತಿ ನೋಡೋ ಬದಲು ಸರೌಂಡಿಂಗ್ ಸ್ವಲ್ಪ ಹೊಸ ಪ್ಲೇಸ್ ಕವರ್ ಮಾಡೋಣ ಅಂತ. ಸೊ ಅದರಲ್ಲಿ ಸ್ವಲ್ಪ ಪ್ಲ್ಯಾನ್ ಮಾಡಿದ್ದೀನಿ, ನೋಡೋಣ, ಎಕ್ಸಿಕ್ಯೂಟ್ ಮಾಡ್ತೀನಿ. ಅದೆಲ್ಲ ಡೀಟೇಲಾಗಿ ಹೇಳ್ತೀನಿ ನಿಮಗೆ ಡೇ ಟು ಡೇ ವ್ಲಾಗಲ್ಲಿ. ಸೊ ಈಗ ಬ್ರೇಕ್ಫಾಸ್ಟ್ ಹುಡುಕ್ತಾ ಇದ್ದೀವಿ. ಹೋಟೆಲು ತುಂಬ ಹೊಟ್ಟೆ ಹಸ್ವಾಗ್ತಿದೆ 6:30ಗೆ ಬೇಗ ಎದ್ದಿದ್ಗೆ. ಸೊ ಈಗ ಟೈಮ್ ಅರೌಂಡ್ 7:45 ಆಗ್ತಿದೆ. ಬ್ರೇಕ್ಫಾಸ್ಟ್ ಆಯಿತು ಹೋಟೆಲ್ ಸರವಣ ಭವನ್ನಲ್ಲಿ. ಧರ್ಮಪುರಿಯಲ್ಲೇ ಇದ್ದೀವಿ. ಧರ್ಮಪುರಿ ಮುಂದೆ ಇದ್ದೀವಿ ಆ್ಯಕ್ಚುಲಿ. ಸೊ ಇನ್ನೂ ಇದೆ ಬೇಜಾನು ಹೋಗೋದು. ಟೈಮ್ ಅಂತೂ ಜಾಸ್ತಿನೇ ಇದೆ, ಆರಾಮಾಗಿ ಹೋಗೋಣ. ಮೈನು ಹೊಟ್ಟೆಗೆ ಹಾಕೋಬೇಕಿತ್ತು, ಹಾಕ್ಕೊಂಡ್ವಿ. ಫುಲ್ ಹೊಟ್ಟೆ ತುಂಬೋಗಿದೆ. ಬಟ್ ಊಟ ಚೆನ್ನಾಗಿತ್ತು. ಪೊಂಗಲ್ಲು, ಇಡ್ಲಿ ಮತ್ತು ದೋಸೆ ತಿಂದ್ವಿ. ಸೊ ಈಗ ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೊಡೆದ್ವಾ? ಸೊ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ? ಇನ್ನು 253 ಕಿಲೋಮೀಟರ್ಸ್ ಇದೆ. ಆ್ಯಕ್ಚುಲಿ 253 ಬಂದು ಮುನ್ನಾರ್ಗಲ್ಲ. ಸೊ ನಾವು ಫಸ್ಟ್ ಪಾಯಿಂಟ್ ಹಾಕಿದ್ದೀವಿ, ಒಂದು ವ್ಯೂ ಪಾಯಿಂಟ್ ಏನೋ ಇದೆ ಒಂದು. ಸೊ ಅಲ್ಲಿಗೆ 253 ಇದೆ. ಸೊ ಅಲ್ಲಿಂದ ಮುನ್ನಾರ್ಗೆ ಅರೌಂಡ್ 100 ಏನೋ ಇರಬೇಕು, ಸಮಥಿಂಗ್ 100 ಇಲ್ಲ, ಸಮಥಿಂಗ್ ಅರೌಂಡ್ 50 ಕಿಲೋಮೀಟರ್ಸ್ ಏನಾದರೂ ಇರಬೇಕು. ಸೊ ಬೇಗನೆ ರೀಚ್ ಆಗ್ಬೋದು ಆರಾಮಾಗಿ. ಇವಾಗ ಆಲ್ರೆಡಿ 8 ಆಗಿದೆ, ಇನ್ನೂ ಬೇಜಾನ್ ಟೈಮ್ ಇದೆ. ನಿಧಾನಕ್ಕೆ ಹೋಗೋಣ ಅಂತ ಪ್ಲ್ಯಾನು, ಸುಮ್ಮನೆ ಏನಕ್ಕೆ. ಬಿಸಿಲಂತೂ ಭಯಂಕರ ಬಿಸಿಲು, ಮಳೆ ಅಂತೂ ಸೂಚನೆ ಇಲ್ಲ. ಬೆಳಗ್ಗೆನೆ ಬಿಸಿಲು ಹಿಂಗೆ ಹೊಡಿತೈತೆ. ಆ್ಯಕ್ಚುಲಿ ತಮಿಳ್ನಾಡು ಕಡೆ ಎಲ್ಲ ಬಿಸಿಲು ಜಾಸ್ತಿನೇ ಹೇಳಬೇಕು ಅಂದರೆ. ಏನೋ ಗೊತ್ತಿಲ್ಲ, ಇಲ್ಲಿ ಮಾನ್ಸೂನ್ ಎಲ್ಲ ಸ್ವಲ್ಪ ಲೇಟಾಗೇ ಬರುತ್ತೆ. ಸೊ ಅದರಿಂದ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಒಳ್ಳೆ ಸಮ್ಮರ್ ಥರ ಫೀಲ್ ಆಗ್ತಿದೆ ನಮಗೀಗ. ಸೊ ಮೇಟೂರು ಹತ್ತತ್ರ ಇದ್ದೀವಿ. ಟೈಮ್ ಈಸ್ ಅರೌಂಡ್ 8:40. ಬಿಸಿಲು ಸರಿಯಾಗಿ ಹೊಡಿತಿದೆ ಮಾತ್ರ. ನೀರೇ ಇಲ್ಲ ಗುರು ಇಲ್ಲಿ. ಯಾವುದೋ ನದಿ ಇದೆ ಇಲ್ಲಿ, ಒಂದು ಸ್ವಲ್ಪನೂ ನೀರಿಲ್ಲ. ಅದು ಹೆಂಗಿದಾರೋ ಜನಗಳು ಗೊತ್ತಿಲ್ಲ. ಮಳೆನೇ ಹುಯ್ದಿಲ್ಲ ಅನ್ಕೋತೀನಿ ಇಲ್ಲಿ. ಸಿಕ್ಕಾಪಟ್ಟೆ ಫುಲ್ಲು ಡ್ರೈ ಆಗಿದೆ. ಬಿಸಿಲಂತೂ ಸರಿಯಾಗಿ ಸಮ್ಮರ್ಗಿಂತ ಹೆವಿ ಬಿಸಿಲಿದೆ. ಅದು ಬೆಳಗ್ಗೆ. ಮಧ್ಯಾಹ್ನ ಯಾವ ಟೆಂಪ್ರೇಚರ್ ಇರುತ್ತೋ, ಯಾವ ರೇಂಜಲ್ಲಿ ಬಿಸಿಲಿರುತ್ತೋ ಗೊತ್ತಿಲ್ಲ. ಟೈಮ್ 8:45 ಈಗ. ಬೆಳಗ್ಗೆನೇ ಇಷ್ಟು ಬಿಸಿಲಂದರೆ ಇನ್ನು ಮಧ್ಯಾಹ್ನ ಹೇಳಂಗೆ ಇಲ್ಲ. ನಾವು ಅಷ್ಟರಲ್ಲಿ ಮುನ್ನಾರ ಹತ್ತತ್ರ ಅದು ರೀಚ್ ಆಗಬೇಕು. ಸ್ವಲ್ಪ ಇಲ್ಲಿ ಯಾವುದೋ ನೀರಿದೆ, ಸ್ಟೋರ್ ಮಾಡಿದ್ದಾರೆ. ನದಿನೇ, ಬಟ್ ಇಲ್ಲಿ ಸ್ಟೋರ್ ಆಗಿದೆ ನೋಡು. ಇಲ್ಲಿ ನೀರಿದೆ, ಸ್ವಲ್ಪ ಸ್ಟೋರ್ ಮಾಡಿದ್ದಾರೆ ಇಲ್ಲಿ. ಅದೇ ಕಣೆ ಮೇಟೂರು ಡ್ಯಾಮು, ಅಲ್ಲಿದೆ ನೋಡು ಡ್ಯಾಮು. ಮೇಟೂರು ಡ್ಯಾಮ್ ಇದು. ಸೊ ಅದಕ್ಕೆ ಇಲ್ಲಿ ನೀರಿದೆ. ಅಲ್ಲೇನಾದ್ರು ನೀರು ಬಿಟ್ಟರೆ ಆ ಕಡೆ ಹೋಗುತ್ತೆ ನೀರು ಫುಲ್ಲು. ಬಟ್ ಬಿಸಿಲು ಮಾತ್ರ ಹೆವಿ ಇದೆ. ಇಲ್ಲಿದೆ ನೋಡು ಮೇಟೂರು ಡ್ಯಾಮ್ ಅಂತ. ರೈಟು 3 ಕಿಲೋಮೀಟರ್ಸ್.
ಸೊ ನಾವೀಗ ಲೆಫ್ಟ್ ಹೋಗೋಣ. ಈಗ ಡ್ಯಾಮ್ ಎಲ್ಲ ಹೋಗಿ ನೀರು ನೋಡೋದೆಲ್ಲ ಸೀನ್ ಇಲ್ಲ ಗುರು. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಹೊಡಿತಿದೆ. ಹೆಂಗಿರ್ತಾರಪ್ಪ ಈ ಬಿಸಿಲಲ್ಲಿ, ಅಪ್ಪ ಸ್ವಾಮಿ. ಸೊ ಈಗ ಟೈಮ್ ಅರೌಂಡ್ 12:45 ಆಗ್ತಿದೆ. ಇನ್ನೇನು ಪೊಲ್ಲಾಚಿ ಆಯ್ತಲ್ವಾ? ನಾವು ಪೊಲ್ಲಾಚಿ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ಇಲ್ಲಿ ಕೈಯೆಲ್ಲ ಪೈನ್ ಆಗ್ತಿತ್ತು ಅಂತ ಒಂದು ಸ್ಟಾಪ್ ಹಾಕಿದ್ವಿ. ಇಲ್ಲಿ ಸುತ್ತ ವಿಂಡ್ ಮಿಲ್ ಇದೆ, ಬಟ್ ಗಾಳಿ ಹೆವಿ ಆಗಿದೆ, ಬಟ್ ಬಿಸಿ ಗಾಡಿನೇ, ಫುಲ್ ಬಿಸಿಲಲ್ವಾ. ಸೊ ನೋಡಿ ಆ ಕಡೆನೂ ಫುಲ್ಲು ವಿಂಡ್ ಮಿಲ್ ಇದೆ, ಚೆನ್ನಾಗಿದೆ, ಬಟ್ ಹೆವಿ ಬಿಸಿಲು. ಇನ್ನೇನು ಅಣ್ಣಾಮಲೈ ಟೈಗರ್ ರಿಸರ್ವ್ಗೆ ಚೆಕ್ ಪೋಸ್ಟ್ಗೆ ಅರೌಂಡ್ ಎಷ್ಟು ಕಿಲೋಮೀಟರ್ ಇದೆ? 66 ಕಿಲೋಮೀಟ್ರ್ ಇದೆ, ಬಟ್ 66 ಕಿಲೋಮೀಟ್ರಿಗೆ 2 hours ತೋರಿಸ್ತದೆ. ಫಾರೆಸ್ಟ್ ರೋಡ್ ಏನೋ ಇದೆ, ಸೊ ಹೋಗೋಣ. ಬಟ್ ಪರವಾಗಿಲ್ಲ, ನಾವು ಅಂದ್ಕೊಳ್ಳೋ ಟೈಮ್ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಅರ್ಲಿನೇ ಇದ್ದೀವಿ, ಬೇಗ ರೀಚ್ ಆಗ್ತಾಯಿದ್ದೀವಿ. ಪಾಪ ಇವಳು ನೈಟ್ ಶಿಫ್ಟ್ ಮಾಡಿಕೊಂಡು ನಿದ್ದೆನೂ ಇಲ್ಲ, ಹಂಗೆ ಕೂತಿದ್ದಾಳೆ. ಅದಕ್ಕೆ ಅಲ್ಲಲ್ಲಿ ಸ್ವಲ್ಪ ಸ್ಟಾಪ್ ಹಾಕಿ ಸ್ವಲ್ಪ ರೆಸ್ಟ್ ತೊಗೋತಾ ಇದ್ದೀವಿ. ಶ್ರೀರಾಮ್. ಸೊ ಅಣ್ಣಾಮಲೈ ಚೆಕ್ ಪೋಸ್ಟ್ ಎಂಟ್ರಿ ಆಗಿದ್ದೀವಿ. ಟಿಕೆಟ್ ತೊಗೊಂಡ್ರು ಪರ್ ಬೈಕ್ 20 rupees ಅಂತ. ಸೊ ಇಲ್ಲಿಂದ ಫಾರೆಸ್ಟ್ ರೂಟು. ಸೊ ನಾನು ಇಲ್ಲೂ ಕೂಡ ಆದರೂ ಸ್ವಲ್ಪ ಕೂಲಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಗುರು. ನೋಡಿದ್ರೆ ಎಲ್ಲ ಒಣಗೋಗೈತೆ, ಮಳೆನೇ ಇಲ್ಲ. ಸೀರಿಯಸ್ಲಿ ಜುಲೈ ಅಂತಲೇ ಅನಿಸ್ತಿಲ್ಲ ನನಗೆ, ಎಲ್ಲ ಮಾರ್ಚು ಏಪ್ರಿಲೆಲ್ಲ ಬಂದಿರೋ ಥರ ಇದೆ. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಯಾವುದೋ ಪ್ಲ್ಯಾನ್ ಮಾಡ್ತಿದ್ರೆ ದಯವಿಟ್ಟು ಆಗಸ್ಟು ಸೆಪ್ಟೆಂಬರಲ್ಲೋ ಪ್ಲ್ಯಾನ್ ಮಾಡಿ ಮುನ್ನಾರ್ಗೆ. ಬಟ್ ಮುನ್ನಾರಲ್ಲಿ ಹೆಂಗಿದೆ ಅಂತ ಕ್ಲೈಮೇಟ್ ಗೊತ್ತಿಲ್ಲ, ನಾನು ಅದಂತೂ ಕನ್ಫರ್ಮ್ ಮಾಡ್ತೀನಿ. ಸೊ ಇಲ್ಲಂತೂ ತಮಿಳ್ನಾಡಂತೂ ಫುಲ್ಲು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿದೆ. ಇದೇನು ಇದೆಯಾ ಒಳಗೆ ಟಿಕೆಟು? ನೀರೇ ಇಲ್ವಲ್ಲೇ, ಮ್ಯಾನ್ ಮೇಡಲ್ಲ, ಅಷ್ಟೇ ನೀರು, ಅಲ್ಲಿ ಹೋಗಿ ಅಲ್ಲಿ ನೀರು ಅಷ್ಟೇ. ನೀರೇ ಇಲ್ಲ ನೋಡಿ ಗಾಯ್ಸ್. ಮುನ್ನಾರ್ ಪರಿಸ್ಥಿತಿ ಹೇಗಿದೆ ಅಂದರೆ ಜುಲೈಯಲ್ಲಿ ನೀರೇ ಇಲ್ಲ ಅವರು, ಎಲ್ಲೂ ನೀರಿಲ್ಲ, ಬೇಜಾರಾಗ್ತಿದೆ ಸಿಕ್ಕಾಪಟ್ಟೆ. ಕೇರಳ ಎಂಟ್ರಿ ಆಗಾಯ್ತು ನಾವು. ಸೊ ಈಗ ಟೈಮ್ 2:30, ಬೇಗನೆ ರೀಚ್ ಆಗಿಬಿಟ್ಟಿದ್ದೀವಿ ಕೇರಳಕ್ಕೆ. ಬಟ್ ಅಲ್ಲಿ ಕರಿಮುಟ್ಟಿ ವಾಟರ್ ಫಾಲ್ಸ್ ಅಂತ ಯಾವುದೋ ಇತ್ತು, ನೀರಿಲ್ಲ ನೋಡಿ ಸೈಕ್ ಆಗೋದೆ ನಾನು. ಶೇಟ್, ಯಾಕೆ ಈ ಪರಿಸ್ಥಿತಿ? ವೈ? ನಾವು ಬಂದಿರೋ ಟೈಮಲ್ಲ ಇದು, ಆ್ಯಕ್ಚುಲಿ ಮಾನ್ಸೂನೇ, ಬಟ್ ಮಳೆ ಇಲ್ಲ ಈ ಇಯರ್. ಏನಾಗಿದೆ ಗೊತ್ತಿಲ್ಲ ಈ ವರ್ಷ, ಎಲ್ಲ ಕಡೆ ಮಳೆ ಕಮ್ಮಿ. ಬಟ್ ಅಟ್ಲೀಸ್ಟ್ ಕ್ಲೈಮೇಟ್ ಆದರೂ ಕೂಲಾಗಿದೆಯಾ? ಅದೂ ಇಲ್ಲ. ಸೊ ಇನ್ನು ಮುನ್ನಾರ್ಗೆ ಅರೌಂಡ್ ಎಷ್ಟು ಕಿಲೋಮೀಟ್ರ್? 30 to 40 30 ಕಿಲೋಮೀಟರ್ಸ್ ಇದೆ ಅಷ್ಟೇ ಮುನ್ನಾರ್ಗೆ. 1 hour ಆಗ್ಬೋದು. ಊಟನೂ ತಿಂದಿಲ್ಲ,
ಎಲ್ಲೋ. ಸೊ ಊಟಕ್ಕೊಂದು ಸ್ಟಾಪ್ ಹಾಕಬೇಕು. ಸೊ ಇಲ್ಲೊಂದು ಲಕ್ಕಮ್ ವಾಟರ್ ಫಾಲ್ಸ್ ಅಂತ ಬಂದಿದ್ದೀವಿ. ಪರ್ ಹೆಡ್ 50 rupees ಟಿಕೆಟ್ ತೊಗೊಂಡು ಮುಂದೆ ನೋಡಿ. ಈಗ ವ್ಯೂ ತೋರಿಸ್ತೀನಿ ಹೆಂಗಿದೆ ಅಂತ. ವಾಟರ್ ಫ್ಲೋ ಸಖತ್ತಾಗಿದೆ. ಓಹೋ, ಫ್ಲೋ ಭಯಂಕರ ಇದೆ ನೀರು. ಸೊ ನಾರ್ಮಲಾಗಿ ಸ್ನಾನ ಮಾಡೋಕ್ಕೆ ಬಿಡ್ತಿದ್ರು ಇಲ್ಲಿ, ಬಟ್ ಇವತ್ತು ಬಿಡ್ತಾ ಇಲ್ಲ, ಫ್ಲೋ ಜಾಸ್ತಿ ಇರೋದ್ರಿಂದ. ನೋಡಿ ಹೆಂಗಿದೆ ಫ್ಲೋ ಅಂತ. ಸೊ ವಾಟರ್ ಫಾಲ್ಸ್ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಸೊ ಮುಂದಾಗಿ ರೀಚ್ ಆಗಿದ್ದೀವಿ ಆಲ್ರೆಡಿ. ಆ್ಯಂಡ್ ಸ್ಟೇಗೆ ಇಲ್ಲಿಂದ ಆಲ್ಮೋಸ್ಟ್ ಅರೌಂಡ್ 15 to 20 kilometers ಇರುತ್ತೆ. ಸೊ ನಿಧಾನಕ್ಕೆ ಹೋಗ್ತಾಯಿದ್ದೀವಿ. ವ್ಯೂ ನೋಡ್ತಿರ್ಬೋದು ಏನು ಸಖತ್ತಾಗಿದೆ ಅಂತ. ಇಷ್ಟೊತ್ತು ಬಿಸಿಲು ಅಂತ ಫುಲ್ ಟಯರ್ಡ್ ಆಗಿದ್ವಿ. ಬಟ್ ಈಗ ಫುಲ್ಲು ಫಾಗ್ ಕಾಣಿಸ್ತಿದೆ. ಫಾಗ್ ಇದೆ ಮೇಲ್ಗಡೆ ಎಲ್ಲ, ಬಟ್ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೇನೋ ಗೊತ್ತಿಲ್ಲ. ಬಟ್ ನಮಗೆ ವೆದರ್ ಕೂಲಾಗಿದೆ, ಚೆನ್ನಾಗಿ ಅನಿಸ್ತಿದೆ ಮಾತ್ರ. ಸೊ ಮಳೆ ಅಂತೂ ಇಲ್ಲ, ನೋಡೋಣ ನಾಳೆ ಏನಾದರೂ ಬರ್ಬೋದು ಏನೋ ಗೊತ್ತಿಲ್ಲ. ಬಟ್ ಅಲ್ಲಿ ತನಕ ಅಟ್ಲೀಸ್ಟ್ ವೆದರ್ ಆದರೂ ಕೂಲಾಗಿದೆ. ಸೊ ಅದರಿಂದ ಸ್ವಲ್ಪ ಖುಷಿ. ನೋಡಿ ಆ ಕಡೆ ಮುಂದೆ. ಸೊ ಫೈನಲಿ ಇನ್ನೇನು ಸ್ಟೇ ಹತ್ತಿರ ಬಂದ್ವಿ. ಅರೌಂಡ್ 1 kilometer ಇದೆ ಅಷ್ಟೇ. ಏನು ಗುರು ಇದು ರೋಡು ಇಷ್ಟು ಸ್ಟೀಪ್ ಆಗಿದೆ. ಕ್ಯಾಮ್ರಾ ಆ್ಯಂಗಲಲ್ಲಿ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ತುಂಬಾ ಸ್ಟೀಪ್ ಆಗಿದೆ ಈ ರೋಡು. ಸೊ ಇನ್ನೇನೊಂದು 1 kilometer ಇದೆ ಅಷ್ಟೇ. ಅಲ್ಲಲ್ಲಿ ಸ್ವಲ್ಪ ಬ್ರೇಕ್ ಕೊಟ್ಟು ಆರಾಮಾಗಿ ಬಂದ್ವಿ. ಈಗ ಟೈಮ್ ಈಸ್ ಅರೌಂಡ್ 5:30 ಆ್ಯಂಡ್ ಬೇಗನೆ ರೀಚ್ ಆಗಿದ್ದೀವಿ. ಸೊ ಬೇರೆ ಪ್ಲೇಸಸ್ ಏನೂ ನೋಡಲಿಲ್ಲ ಆ್ಯಕ್ಚುಲಿ. ಫಾಲ್ಸ್ ಬಿಟ್ಟರೆ ಡೈರೆಕ್ಟು ಮುನ್ನಾರು 1-2 ಟೀ ಎಸ್ಟೇಟಲ್ಲಿ ಲೈಕ್ ಫೋಟೋಸ್ ವೀಡಿಯೋಸ್ ಮಾಡಿಕೊಂಡು ಸ್ಟ್ರೈಟು ಸ್ಟೇಗೆ ಬರ್ತಾಯಿದ್ದೀವಿ. ಯಾಕಂದರೆ ಮಳೆ ಎಲ್ಲೂ ಇಲ್ಲ. ಸೊ ನಮ್ಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ ಬರ್ತಾ. ಆ್ಯಂಡ್ ಇಲ್ಲಿ ವೆದರ್ ಬಂದು ಕೂಲಾಗೇ ಇದೆ. ಅಲ್ಲೆಲ್ಲ ತುಂಬ ಬಿಸಿಲು, ತುಂಬ ಹಾಟಾಗಿತ್ತು. ಬಟ್ ಇಲ್ಲಿ ವೆದರ್ ಚೆನ್ನಾಗೇ ಇದೆ, ಕೂಲಾಗಿ. ಸೊ ಸ್ವಲ್ಪ ಸಮಾಧಾನ ಅನಿಸ್ತಿದೆ ಮನಸ್ಸಿಗೆಲ್ಲ. ಬಟ್ ಈಗ ಫಸ್ಟು ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಆದರೂ ರೆಸ್ಟ್ ಮಾಡಲೇಬೇಕು. ಯಾಕಂದರೆ ಕೈ ಕಾಲೆಲ್ಲ ಫುಲ್ಲು ಟಯರ್ಡ್ ಆಗಿದೆ. ಇವಳು ಬೇರೆ ನಿನ್ನೆ ನೈಟ್ ಶಿಫ್ಟು ಮಾಡಿಕೊಂಡು ಈಗ ನಿದ್ದೆ ಇಲ್ದಿರ ಹಂಗೆ ಕೂತ್ಕೊಂಡು ಬಂದಿದ್ದಾಳೆ ಪಾಪ ಬೆಳಗ್ಗೆಯಿಂದ. ಸೊ ಇನ್ನೇನು ಬಂತು ಅಂದ್ಕೋತೀನಿ. ಇಲ್ಲೇ ಲೆಫ್ಟ್ ಸೈಡಲ್ಲೂ ಸಿಗುತ್ತೆ ಸ್ಟೇ. ಮೋಸ್ಟ್ಲಿ ಇಲ್ಲೇನಾ, ಎಲ್ಲಿಗೂ ಸ್ಟೇನೇ ಕಾಣಿಸ್ತಿಲ್ಲ. ಎಸ್ ಇಟ್ಸ್ ಫೈನಲಿ ಹಿಯರ್. ಸೊ ಇದೇ ನಮ್ಮ ಸ್ಟೇ, ಗಾರ್ಡನ್ ಆಫ್ ಈಡೆನ್ಸ್ ಅಂತ. ಇಲ್ಲೂ ಸ್ಟೀಪ್ ಆಗಿದೆ ರೋಡು. ಕಮೋನ್ ಚೆನ್ನಾಗಿದೆ, ಫುಲ್ಲು ಗ್ರೀನರಿ ಆಗಿದೆ ಸ್ಟೇ ಫುಲ್ಲು. ಸೊ ಎಸ್ ನೋಡಿ ಹೆಂಗಿದೆ ಅಂತ. ಹುಳ ಸೌಂಡ್ಗಳು ನೋಡಿ ಎಷ್ಟು ಜೋರಾಗಿ ಕೇಳಿಸ್ತಿದೆ. ಪಾಂಡ್ ಬೇರೆ ಇದೆ. ಸೊ ಇಲ್ಲೂ ಸ್ವಲ್ಪ ಸ್ಟೀಪ್ ಇದೆ. ಫೈನಲಿ ವಿ ಆರ್ ಹಿಯರ್. ಹಾಯ್ ಗುರು, ನಮಸ್ಕಾರ. ಸೊ ಫೈನಲಿ ಸ್ಟೇಗೆ ಬಂದ್ವಿ. ಫಸ್ಟ್ ಇಳಿಬೇಕು ಗುರು, ಆಗ್ತಿಲ್ಲ. ಕಾಲು ಕೈಯೆಲ್ಲ ನೋವ್ತಿದೆ. ಕುಂಡಿನೂ ಫುಲ್ ನೋವು ಬಂದ್ಬಿಟ್ಟಿದೆ. ಸೊ ಸ್ಟೇಗೆ ಬಂದ್ವಿ. ಗಾರ್ಡನ್ ಆಫ್ ಈಡನ್ಸ್ ಅಂತ. ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಇದು ರೋಡ್ಸ್ ತುಂಬ ಸ್ಟೀಪ್ ಆಗಿದೆ ಕಾಟೇಜ್ಗೆ ಹೋಗ್ಬೇಕು ಅಂದರೆ. ಸೊ ಅವರೇ ಲಗೇಜ್ ತೊಗೊಬರ್ತಾರೆ, ಕೊಟ್ಟಿದ್ದೀವಿ. ರೂಮ್ ಎಲ್ಲಿದೆ ನೋಡಬೇಕು. ಸ್ಟೇ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ, ಸ್ಟೇಗೆ ರೀಚ್ ಆದ್ವಿ. ಆ್ಯಂಡ್ ಲಗೇಜಸ್ ತುಂಬ ಇತ್ತು, ಅವರೇ ಅನ್ಪ್ಯಾಕ್ ಮಾಡಿ ತೊಗೊಬಂದು ಕೊಟ್ಟರು ಕಾಟೇಜ್ ತನಕ. ಯಾಕಂದರೆ ಕಾಟೇಜು ಪಾರ್ಕಿಂಗಿಂದ ಕಾಟೇಜ್ ತನಕ ಒಂದು 300 meters ಇರುತ್ತೆ. ಅದು ತುಂಬ ಸ್ಟೀಪ್ ಆಗಿರುತ್ತೆ. ಸೊ ಲಗೇಜೆಲ್ಲ ಎತ್ಕೊಂಡು ಹತ್ತಕ್ಕಾಗಲ್ಲ. ಆ್ಯಂಡ್ ನೋಡ್ತಿರ್ಬೋದು ಕಾಟೇಜ್ ಎಷ್ಟು ಚೆನ್ನಾಗಿದೆ. ಚಿಕ್ಕದಾಗಿದೆ ಕಾಟೇಜು, ಇಬ್ಬರಿಗಾಗೋಷ್ಟು ಅಷ್ಟೇ ಸ್ಪೇಸ್ ಇರೋದು. ಆ್ಯಂಡ್ ತುಂಬ ಕಾಸಿಯಾಗಿದೆ, ಚೆನ್ನಾಗಿದೆ, ಒಳ್ಳೆ ಹೊಸ ಎಕ್ಸ್ಪೀರಿಯನ್ಸ್ ಥರ. ಆ್ಯಂಡ್ ಇವತ್ತಿಗಿಷ್ಟೇ. ನಾಳೆ ಡೇ 2 ಬೇರೆ ಪ್ಲ್ಯಾನ್ಸ್ ಇದೆ. ಆ್ಯಂಡ್ ಡೇ 2 ವ್ಲಾಗಲ್ಲಿ ನಾನು ಹಾಕ್ತೀನಿ. ಸೊ ಮರಿತೀರಾ ನೋಡಿ.